ಓಕೆ. ಯಾವ ವುಮನ್ ಆಂಟ್ರಪ್ರನರ್ ಅಥವಾ ಉದ್ಯಮಿ ಬಹಳ ನಿಮ್ಮನ್ನು ಇನ್ಸ್ಪೈರ್ ಮಾಡಿದ್ದು ಯಾಕೆ? And Kiran Majumdar, definitely, she inspires me a lot. The empire she has built is huge. ಯಾರು ಟಚ್ ಮಾಡೋಕ್ಕಾಗಲ್ಲ ದ ಎಂಪೈರ್. ಆ್ಯಂಡ್ ಸ್ಟಿಲ್ ನೌ ಶೀಸ್ ಆಲ್ಮೋಸ್ಟ್ 80+. ಸ್ಟಿಲ್ ನೌ ಶಿ ನೆಟ್ವರ್ಕ್ಸ್, ಸ್ಟಿಲ್ ನೌ ಶಿ ಟ್ರಾವೆಲ್ಸ್ ವರ್ಲ್ಡ್ ವೈಡ್, ಸ್ಟಿಲ್ ನೌ ಶಿ ಈಸ್ ಎವ್ರಿವೇರ್. ಶಿ ಇನ್ಸ್ಪೈರ್ಸ್ ಅ ಲಾಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದ ಕೈಂಡ್ ಆಫ್ ಡೆಡಿಕೇಶನ್. ಆ್ಯಂಡ್ ಬೆಂಗಳೂರಿಗೆ ಬಯೋಟೆಕ್ ಹಬ್ ಅಂತ ಒಂದು ಹೆಸರು ತಂದು ಕೊಟ್ಟಿದ್ದೆ ಬಯೋಕಾನ್. ಯಾರು ಇಲ್ದಿರೋ ಟೈಮಲ್ಲಿ ಆ ಸ್ಟಾರ್ಟ್ ಮಾಡಿದೆಯಲ್ಲ, ದೇರ್ ಇಸ್ ಅಡ್ವಾಂಟೇಜಸ್. ಅದು ಯಾರೂ ಇಲ್ಲದಿದ್ದಾಗ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ, ಅಡ್ವಾಂಟೇಜ್ ಆಲ್ಸೋ. ಬಟ್ ನಿಮ್ಗೆ ಏನು, ಇಟ್ಸ್ ಲೈಕ್ ಅರ್ಲಿ ಬರ್ಡ್. ಎಸ್ ಬಟ್ ಐ ಅಡ್ಮೈರ್ ಅ ಲಾಟ್. ದ ವೇ ಶಿ ರನ್ಸ್ ಬಿಸ್ನೆಸ್ ಇಸ್ ಹ್ಯೂಜ್. ನಿಮ್ಮ ಲೈಫ್ನಲ್ಲಿ ಇವಾಗ ನೀವು ಕಿರಣ್ ಮಜುಮ್ದಾರ್ ಬಗ್ಗೆ ಹೇಳಿದ್ರೆ, ಆದರೆ ನಿಮ್ಮ ಲೈಫ್ನಲ್ಲಿ ತುಂಬ ಎಕ್ಸೈಟಿಂಗ್ ಪೇಸ್ ಯಾವುದಾಗಿತ್ತು, ಅಥವಾ ಇವಾಗಿದೆಯಾ ಅಥವಾ ಹಿಂದೆ ಬಂದಿತ್ತಾ? ಸೊ ಆಂಟ್ರಪ್ರಿನರ್ಸ್ ಯಾವ ಥರ ಅಂದರೆ ಎವ್ರಿ ಡೇ ದೇ ನೀಡ್ ಎಕ್ಸೈಟ್ಮೆಂಟ್. ಅದೊಂಥರ ಈ ಕಿಕ್ ಅಂತಿರಲ್ಲ, ಎವ್ರಿ ಡೇ ವಿ ವಾಂಟ್ ಕಿಕ್ ಆರ್ ಎಲ್ಸ್ ವಿ ಗೆಟ್ ಡಿಪ್ರೆಸ್ಡ್. ವಾಟ್ ಡ್ರೈವ್ಸ್ ಯು ಅಂತ ಏನೋ ಒಂದು ಹೊಸದೇನೋ ಒಂದು ಆರ್ಡರ್ ಬಂತು ಅಂದ್ಕೊಳ್ಳಿ, ಯಾವುದೋ ಒಂದು ಹೊಸ ಥರದ ಪ್ರಾಜೆಕ್ಟ್ ಅಂದ್ಕೊಳ್ಳಿ, ಹೊಸ ಥರದ ಕ್ಲೈಂಟು, ಹೊಸ ಥರದ ಇನೋವೇಷನ್ಸು, ಹೊಸ ಥರದ್ದು ಇನೋವೇಷನ್ಸ್ ಬಗ್ಗೆ ವರ್ಕ್ ಮಾಡೋದು, ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಆಂಟ್ರಪ್ರಿನರ್ಸ್ ಗೆಟ್ ಎ ಗುಡ್, ದೇರ್ ಇಸ್ ಅ ಗುಡ್ ರೆಸ್ಪೆಕ್ಟ್ ಇನ್ ದ ಸೊಸೈಟಿ ಫಾರ್ ಆಂಟ್ರಪ್ರಿನರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೇ ಸ್ಟ್ಯಾಂಡ್ ಔಟ್ ವೆರ್ ಎವರ್ ದೇ ಗೋ, ದೇ ಸ್ಟ್ಯಾಂಡ್ ಔಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ಡ್ರೈವ್ಸ್ ಮಿ ಎವ್ರಿ ಡೇ. ನನಗೆ ಯಾವತ್ತೂ ಐ ಮೇಡ್ ಎ ಮಿಸ್ಟೇಕ್ ಬೀಯಿಂಗ್ ಇನ್ ಟು ಆಂಟ್ರಪ್ರಿನರ್ಶಿಪ್ ಅಂತ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸೋ ಮಚ್ ಇಂಡಿಪೆಂಡೆಂಟ್. ನಾನು ಯಾರಿಗೂ ಆನ್ಸರ್ ಬರಲ್ಲ. ಐ ನೀಡ್ ನಾಟ್ ಟೆಲ್ ವಾಟ್ ಟೈಮ್ ಐ ಹ್ಯಾವ್ ಟು ಕಮ್, ವಾಟ್ ಟೈಮ್ ಐ ಹ್ಯಾವ್ ಟು ಗೋ. ಆರ್ ಐ ಆಮ್ ಸೋ ಮಚ್ ಇಂಡಿಪೆಂಡೆಂಟ್. ಐ ಆಮ್ ಏಬಲ್ to empower others also and impact. Entrepreneurship, you have to give that impact to the society, doing good things. That impact, giving that impact helps me a lot. ಮುಂದಿನ 5 ವರ್ಷದಲ್ಲಿ ನಿಮ್ಮನ್ನು ನೀವು ಎಲ್ಲಿ ನೋಡಬೇಕು ಅಂದ್ಕೊಳ್ತಿದ್ದೀರಿ? ಸೊ ಡೆಫಿನೆಟ್ಲಿ ನನ್ನ ಇಂಡಸ್ಟ್ರಿಗಳಲ್ಲಿ, ನನ್ನ ಗ್ರೀನ್ ಟೀ ಇಂಡಸ್ಟ್ರಿನಲ್ಲಿ ಏನು ಮಾಡಿ, ವರ್ಲ್ಡ್ ವೈಡ್ ವಿ ಹ್ಯಾವ್ ಟು ಬಿ ಗಿವಿಂಗ್ ಇಂಡಿಯನ್ ಟೀ ಟು ವರ್ಲ್ಡ್ ವೈಡ್. ವಿ ಹ್ಯಾವ್ ಟು ಎಕ್ಸ್ಪೋರ್ಟ್ ಇಂಡಿಯನ್ ಟೀ ಟು ವರ್ಲ್ಡ್ ವೈಡ್ ವಿತ್ ಅವರ್ ಪ್ಯಾಕಿಂಗ್ ಸರ್ವಿಸಸ್, ವಿತ್ ಕೆಂಪವಿಲ್ಲೆ ಇಟ್ಸ್ ಡೂಯಿಂಗ್. ಎಸ್ ಆ್ಯಂಡ್ ವಿ ಆರ್ ಕಮಿಂಗ್ ಅಪ್ ವಿತ್ ಒಂದು ಟೆಕ್ನಾಲಜಿ, ದ ನ್ಯೂ ಟೆಕ್ನಾಲಜಿ. ನಾನು ಅದನ್ನ ರಿವೀಲ್ ಮಾಡೋದಿಲ್ಲ. ಇನ್ ಜೂನ್ ಜುಲೈ ವಿ ಆರ್ ಕಮಿಂಗ್ ಅಪ್ ವಿತ್ ದಟ್ ಟೆಕ್ನಾಲಜಿ. ಆ ಟೆಕ್ನಾಲಜಿ ಇರೋ ಗ್ರೀನ್ ಟೀಸ್ನ ವರ್ಲ್ಡ್ ವೈಡ್ ಲಾಂಚ್ ಮಾಡಬೇಕು ಅಂತ ಇದ್ದೀವಿ. ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಇನ್ ಸ್ಲೀಪ್ ರಿಲೇಟೆಡ್ ಪ್ರಾಬ್ಲಮ್, ಡೈಜೆಷನ್ ರಿಲೇಟೆಡ್, ಓನ್ಲಿ ಹೆಲ್ತ್ ಕ್ಲೇಮ್ಸ್ ರಿಲೇಟೆಡ್ ಟೀನ ಲಾಂಚ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀನಿ. ಹಾಗೂ ಬಯೋಜೈಲ್ ಇನ್ನೂ ಹೆಚ್ಚು ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡಬೇಕು ಅನ್ನೋದು. ಆಮೇಲೆ ಕೂಡ ಬಯೋಮಂತ್ರ ಅಂತ ಹೊಸ ಬಯೋಪೆಸ್ಟಿಸೈಡ್, ಬಯೋಫರ್ಟಿಲೈಸರ್ಸ್, ಒನ್ ಆಫ್ ದ ಬಿಗ್ಗೆಸ್ಟ್ ಮಲ್ಟಿಪ್ಲೆಕ್ಸ್ ಗ್ರೂಪ್ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡಿದ್ದೀನಿ. ಆ ಕಂಪ್ನಿನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಅಟ್ಲೀಸ್ಟ್ $500 million ಕಂಪ್ನಿ ಮಾಡಬೇಕು ಅನ್ನೋ ಡ್ರೀಮ್ಸ್ ಇದೆ.